ರಘುಪತಿ ಭಟ್ರಿಗೆ ಕಾಂಗ್ರೆಸ್ ಇಂದ ಕರೆ ಬಂದಿಲ್ವೋ ಅಥವಾ ಇನ್ನೂ ಕಾಯ್ತಿದಾರೋ ಭಟ್ರು ಅಂತ? ಕಾಂಗ್ರೆಸ್ ಇಂದ ನನಗೆ ಕರೆ ಬಂದಿದೆ. ಒಬ್ಬ ರಾಜಕೀಯದಲ್ಲಿ ಬೇರೆ ನಮ್ಮ ವಿರೋಧ ಹೋದವನನ್ನ ಪಕ್ಷಕ್ಕೆ ತಗೊಂಡ್ಬಂದು ಫೆಡರೇಷನ್ ಅಧ್ಯಕ್ಷ ಆದ್ರಿಂದ ಇವತ್ತು ರಾಜಕೀಯವಾಗಿ ಇಷ್ಟಲ್ಲ ಅವರು. ನನ್ನ ಮನಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ಪಕ್ಷದಲ್ಲಿ ಕೂತ್ಕೊಂಡು ಸಂಯಮ ಅಂತ ಹೇಳ್ತಾರಲ್ಲ ನಾಯಕರುಗಳು, ಅವ್ರು ಯೋಚನೆ ಮಾಡಿ. ಬಿಜೆಪಿ ವಾಪಸ್ ಕರೆದು ಬಿಜೆಪಿ ನಮ್ದೇ ಟಿಕೆಟ್ ಕೊಡ್ತೀವಿ 28ಕ್ಕೆ ಅಂದ್ರೆ ಬಿಜೆಪಿಯಿಂದ ಮಾಡ್ತಿರೋ, ಕಾಂಗ್ರೆಸ್ ನಿಮಗೆ ಕೇಳಿದ್ರೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಿರೋ? 2028ರ ಚುನಾವಣೆಯಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನ್ಯೂಸ್ ನೆಕ್ಸ್ಟ್ ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತ ಸ್ವಾಗತ. ಉಡುಪಿಯ ಮಾಜಿ ಶಾಸಕರು ಕೆ ರಘುಪತಿ ಭಟ್ ಅವರ ಜೊತೆಗೆ ಇವತ್ತು ನಾವಿದ್ದೀವಿ. ಅವರನ್ನ ಮಾತಾಡ್ಸೋಣ. ಅದಕ್ಕಿಂತ ಮೊದಲು ಅವರನ್ನ ಸ್ವಾಗತಿಸಿಕೊಳ್ಳೋಣ. ರಘುಪತಿ ಭಟ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಇದೆ. ಭಟ್ರಿಗೆ ನಾವೇನಂತ ಕರಿಬೇಕು? ಬಿಜೆಪಿ ಮುಖಂಡ ಅಂತ ಕರಿಬೇಕು, ಮಾಜಿ ಶಾಸಕ ಅಂತ ಕರಿಬೇಕು ವೇದಿಕೆ ಕರೆಯೋ ಸಂದರ್ಭದಲ್ಲಿ? ಇನ್ ಕೆಲವರಿಗಿದೆ ನಾನು ಬಿಜೆಪಿ ಅಂದ್ರೆ ಫಾರ್ ಎಕ್ಸಾಂಪಲ್ ಬಿಜೆಪಿಯ ಕಾರ್ಯಕರ್ತನಿಗಿಂತ ರಘುಪತಿ ಭಟ್ರಿಗೆ ಒಂದಿಷ್ಟು ಜನ ಅಂತ ಹೇಳಿ ಒಂದು ವೋಟರ್ಸ್ ಇರುವಂತ ಕ್ಷೇತ್ರ ಇದು. ಸೊ ಎಲ್ಲ ಒಂದ್ ಕಡೆ ನೀವು ಬೆಳೆಸಿ ಬಿಟ್ಟಿದ್ದೀರಿ, ಬೆಳೆದಿದೆ ಪಕ್ಷ, ಈಗ ಎಲ್ಲರೂ ನಾಯಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ರಘುಪತಿ ಭಟ್ರು ಮತ್ತೆ ಮುಂದೆ ನಿಲ್ಲೋದು ಅಥವಾ ಮತ್ತೆ ಕೇಳೋದು ಮತ್ತೆ ಇನ್ನೂ ಕೇಳ್ತಾ ಇದ್ರೆ, ಇಲ್ಲಿ ನಾನು ಸಾಮಾನ್ಯ ಪ್ರಜೆ ಆಗಿರುವಂತ ಅಥವಾ ಸಾಮಾನ್ಯ ಕಾರ್ಯಕರ್ತನಾಗಿರುವ ಬಿಜೆಪಿಯ ಮತ್ತೊಬ್ಬನಿಗೆ ಏನು ಪೊಸಿಷನ್ ಇಲ್ವಾ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳ್ತಾನೆ. ನೋಡಿ, ಇದು ರಾಜಕೀಯದಲ್ಲಿ ನೀವು ಫಸ್ಟ್ ಒಮ್ಮೆ ಬಂತು, ನಾನೊಂದು ಅದರಲ್ಲಿ ಬಿಟ್ಟೆ. ನಾನು ಕೆಲವೊಮ್ಮೆ ರಾಜಕೀಯವಾದ ತಪ್ಪುಗಳನ್ನ ನಮ್ಮ ಆತ್ಮೀಯ ಕಾರ್ಯಕರ್ತರು ಒಬ್ರು ನಮ್ಗೆ ಬಹಳ ಬೇಕಾದವರು, ಹೆಸರೆಲ್ಲ ಬೇಡ, ಅವ್ರು ಬಂದು ನನ್ಗೆ ಗಲಾಟೆ ಮಾಡಿದ್ರು. ಏನ್ ಸರ್ ಇದು, ನೀವು ರಾಜಕಾರಣ, ನೀವು ಚುನಾವಣೆ ನಿಲ್ತಾ ಇದ್ದೀರಿ, ಕಾರ್ಯಕರ್ತರು ಒಳಗಿಂದ ಕೆಲಸ ಮಾಡಿ ಅಂತ ಹೇಳ್ತೀರಿ. ಯುದ್ಧಕ್ಕೆ ಹೋಗುವಾಗ ಸೈನಿಕರನ್ನು ಸಾಯ್ಲಿಕ್ಕೆ ಬಿಡಬೇಕಿದ್ರಲ್ಲಿ ಕಾರ್ಯಕರ್ತರು ಸೈನಿಕರು, ನೀವು ಇದನ್ನು ಮಾಡಿದ್ರೆ ತಪ್ಪು ನಿಮ್ದು ಅಂತ. ಇಲ್ಲ ಮಾರೆ, ನನ್ನಿಂದಾಗಿ ಇನ್ನೊಂದು ನೋಡಿ, ನಾನು ಪಕ್ಷೇತರ ನಿಲ್ಲುವಾಗ ಸುಮಾರು 18-19 ಜನ ಕೌನ್ಸಿಲರ್ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವ್ರು ಓಪನ್ ಆಗಿ ನನ್ನೊಟ್ಟಿಗೆ ಬರ್ಲಿಕ್ತಾ ಇರೋದು, ನನ್ನೊಟ್ಟಿಗೆ ಪತ್ರಿಕಾಗೋಷ್ಠಿ ಕೂತ್ಕೊಳ್ತಾ ಇರೋದು. ನಾನು ಹೇಳಿದೆ ಬೇಡ, ನಾಳೆ ನಾನು ಬಿಜೆಪಿ ಹೋಗೋನು, ನೀವು ಒಳಗಿಂದ ನನ್ನ ಕೆಲಸ ಮಾಡಿ. ಇದರಲ್ಲಿ ಏನು ಪಕ್ಷದ ಚಿಹ್ನೆ ಅಲ್ಲ. ಮಾಡಿದ್ದಾರೆ ಪಾಪ, ಕೌನ್ಸಿಲರ್ಸ್ ಮಾಡಿದ್ದಾರೆ. ತುಂಬ ಜನ ನಾಯಕರುಗಳು ನಮ್ಮೊಟ್ಟಿಗೆ ಬರ್ಲಿಕ್ತಾ ಇರೋದು. ನಾನು ಪತ್ರಿಕಾಗೋಷ್ಠಿ, ಯಾಕಂದ್ರೆ ನಾಳೆ ನೋಟ್ ಹಾಕ್ತಾರೆ ಅವರು, ಪಕ್ಷದ ಉಚ್ಚಾಟನೆ ಆಗ್ತಾರೆ, ನಾಳೆ ಅವ್ರಿಗೆ ಭವಿಷ್ಯ ಇದೆ, ಅವ್ರಿಗೆ ಯಾರಿಗೋ ಕೌನ್ಸಿಲರ್ ಆಗಬೇಕು. ಸರ್, ಇದು ನಾನು ಖಂಡಿತವಾಗಿಯೂ ಪ್ರಮಾಣ ಸಾಕ್ಷಿಯಾಗಿ ಹೇಳ್ತೇನೆ, ನಾನು ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿ ನಾನು ನಿಲುವಳಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ನಾನೆಲ್ಲಾರ ಅವರನ್ನ ನೇರ ನನ್ನೊಟ್ಟಿಗೆ ಇಳಿಸ್ಕೊಳ್ತಿದ್ರೆ ಅವರೊಂದಷ್ಟು ಜನ ಉಚ್ಚಾಟನೆ ಆಗ್ತಿದ್ರು, ಇವತ್ತು ನನ್ನೊಟ್ಟಿಗೆ ಇರ್ತಿದ್ರು. ಆಗ ನನ್ನ ಶಕ್ತಿ ಏನು ಅಂತಲೂ ಗೊತ್ತಾಗಿದೆ, ಹೋಟೆಲ್ ಶಕ್ತಿ ಗೊತ್ತಾಗಿದೆ. ಪದವೀಧರದಲ್ಲಿ ಇಂಡಿಪೆಂಡೆಂಟಲ್ಲಿ ಅಷ್ಟು ಓಟ್ ಸಿಕ್ಕುವಂಥದ್ದು ಸಣ್ಣ ವಿಷಯ ಅಲ್ಲ. ಆದರೆ ಏನಾಯಿತು, ನನ್ನ ಇವತ್ತಿಗೂ ಇದ್ದಾರೆ ಪಾಪ, ಯಾರು ಹೇಳಿದವರು ಇದಲ್ಲ, ನನ್ನ ಹತ್ರ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ನನ್ನ ರಾಜಕೀಯ ನಿಲುವು ಏನು ಅಂತ ಹೇಳುವಂಥದ್ದು ಕಾಯ್ತಾ ಇದ್ದಾರೆ ಅವರು. ಯಾಕಂದರೆ ನಾನು ಪಕ್ಷದಲ್ಲಿ MLA ಆಗಿದ್ದಾಗ ಯಾರನ್ನು ಅಧಿಕಾರದಿಂದ ದಬ್ಬಾಳಿಕೆಯಿಂದ ಇಟ್ಕೊಂಡವನಲ್ಲ. ನಾನು ಪ್ರೀತಿಯಿಂದ ಅಣ್ಣ ತಮ್ಮಂದರಾಗೆ ಮನೆಯವರಾಗೆ ಪ್ರೀತಿ ಮಾಡಿದ ಒಂದು ಕಾರ್ಯಕರ್ತರನ್ನ. ಸೊ ಹಾಗಾಗಿ ಇವತ್ತಿಗೂ ಆ ಬಾಂಧವ್ಯ ಇದೆ ನನ್ನ ಹತ್ರ. ಆದರೆ ನೀವು ಮನಸ್ಥಿತಿಯನ್ನು ಯೋಚನೆ ಮಾಡಿ, ಆ ಕಾಲದಲ್ಲಿ ನನ್ನೊಟ್ಟಿಗೆ ನೇರ ಬರುವಾಗಿದ್ರು ಅವರ ನನ್ನ ರಾಜಕೀಯ ಭವಿಷ್ಯಕ್ಕೆ ಅದು ಒಳ್ಳೇದಾಗ್ತಿತ್ತು. ನನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ ಅವ್ರ ರಾಜಕೀಯ ಭವಿಷ್ಯ, ಇದು ಸತ್ಯ, ಇದು ಯಾವುದೇ ನಾನು ನಾಟಕಕ್ಕೆ ಹೇಳೋದು, ಇದು ಬೇಕಾದ್ರೆ ಪ್ರಮಾಣೀಕರಣ ಮಾಡಿ ಹೇಳ್ತೇನೆ. ಬರ್ಲಿಕ್ಕೆ ತಯಾರಿದ್ದವ್ರನ್ನ ನೀವು ಬರಬೇಡಿ, ನೇರ ಬರಬೇಡಿ. ಕೆಲಸ ಮಾಡಿದ್ದಾರೆ ಪಾಪ ಎಲ್ಲರೂ, ನನಗೆ ಅವರ ಋಣ ಇದೆ. ಅವ್ರು ಈಗಲೂ ನನ್ನ ಹತ್ರ ಬರ್ತಾರೆ, ಯಾವುದೋ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಗುಟ್ಟಲ್ಲಿ, ಅಲ್ಲಿ ನಾಯಕರಿಗೆ ಗೊತ್ತಿಲ್ಲದಾಗಿ. ನನಗೆ ನಾನು ರಾಜಕೀಯ ಬೆಳಿತಿದ್ದೆ, ಇಷ್ಟು ಜನ ಕೌನ್ಸಿಲರ್ಸ್ ಇಷ್ಟು ಜನ, ನಾನು ಮಾಡಲಿಲ್ಲ, ಬೇಡ. ಯಾಕಂದರೆ ನನ್ನ ಮನಸ್ಸಲ್ಲಿ ಆಗಲು ಈ ಚುನಾವಣೆ ಮುಗಿದ ಮೇಲೆ ಗೆದ್ದರು ನಾನು ಬಿಜೆಪಿ ಹೋಗುದು, ಸೋತರು ಬಿಜೆಪಿ ಹೋಗುದು ಅಂತ ಇತ್ತು ನನ್ನ ಹತ್ರ. ಹಾಗಾಗಿ ನಾನು ಆ ನಿಲುವನ್ನು ಮಾಡಿದಂಥದ್ದು ಅಲ್ಲ. ಬಟ್ ನಿಮ್ ಬೇರೆ ಆಪ್ಷನ್ ಇಲ್ವಾ ಅಂತ? ನಾನೀಗ ಪಕ್ಷೇತರರಾಗಿ ನಿಲ್ತೀರಿ, ನಿಮ್ಮ ಜೊತೆಗೆ ನಾಯಕರಿದ್ದಾರೆ, ನಿಮ್ಮ ಜೊತೆಗೆ ಜನರಿದ್ದಾರೆ, ಕಾಂಗ್ರೆಸ್ ಇಲ್ವಾ ಅಥವಾ ಬೇರೆ ಪಕ್ಷ ಇಲ್ವಾ? ಬೇರೆ ಬೇರೆ ಪಕ್ಷದವರು ರಘುಪತಿ ಭಟ್ರನ್ನ ಕರೆದೇ ಇಲ್ವಾ? ರಘುಪತಿ ಭಟ್ರ ಆಫೀಸ್ ಒಳಗಡೆ ಬಂದಾಗ, ನಾವು ಎಂಟರ್ ಆದಾಗ ನಮಗೆ RSSನ ಒಂದು ಫೋಟೋಗಳು ಕಾಣಿಸುತ್ತೆ. ಈ ಕಡೆ ತಿರುಗಿದಾಗ ಅಲ್ಲಿ ನರೇಂದ್ರ ಮೋದಿ ಅವರ ಫೋಟೋ ಕಾಣುತ್ತೆ. ಅಂದ್ರೆ ರಘುಪತಿ ಭಟ್ರಿಗೆ ಕಾಂಗ್ರೆಸ್ ಇಂದ ಕರೆ ಬಂದಿಲ್ವೋ ಅಥವಾ ಇನ್ನೂ ಕಾಯ್ತಿದಾರೋ ಭಟ್ರು ಅಂತ? ಇಲ್ಲ, ಕಾಂಗ್ರೆಸ್ಸಿಂದ ನನಗೆ ಕರೆ ಬಂದಿದೆ. ಕಾಂಗ್ರೆಸ್ನವರು ಎಲ್ಲರೂ ಪಾಪ ಇಲ್ಲಿಯ ಎದುರವರು. ಯಾಕಂದರೆ ನಾನು ಶಾಸಕನಾಗಿದ್ದಾಗ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾ ಇದ್ದೆ. ಚುನಾವಣೆ ಮುಗಿದ್ಮೇಲೆ MLA ಆದಮೇಲೆ ನಾನು ಯಾವುದೇ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆನ್ನು ಹಿಡಿಯುವುದಾಗಲಿ ಅಥವಾ ಅವರಿಗೆ ತೊಂದರೆ ಮಾಡೋದಾಗಲಿ ಇದನ್ನೆಲ್ಲ ಮಾಡಿದವರು ತುಂಬ ಧರ್ಮ. ಹಾಗಾಗಿ ಅವರು ಕರಿತಾ ಇದ್ದಾರೆ ಪ್ರೀತಿಯಿಂದ, ಅದು ಅವರ ಕರೆಗೆ ನಾನು ನಿಜವಾಗಿ ಚಿರಋಣಿ. ಆದರೆ ನಾನು ಆ ನಿಶ್ಚಯವನ್ನು ಮಾಡಲಿಲ್ಲ.
ಯಾಕಂದರೆ ನಾನೊಂದು ಪಕ್ಷದಲ್ಲಿ ಆ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಸಂಘದಲ್ಲಿ ITC OTC ಆಗಿ ಬಂದಂಥವನು, ಇನ್ನೊಂದು ಪಕ್ಷಕ್ಕೆ ಹೋಗ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಮನಸ್ಸು ಒಪ್ಪುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಾನು ಆ ರೀತಿ ಬೆಳೆದು ಬಂದಂಥವು, ನೀವು ನನ್ನ ಇದನ್ನು ನೋಡಿದರೆ ಗೊತ್ತಾಗ್ತದೆ. ಆದರೆ ಮಾನಸಿಕವಾಗಿ ತುಂಬ ನಾನು ಜರ್ಜರಿತನಾಗಿದ್ದೇನೆ. ಇವತ್ತು BJPಯ ಉಡುಪಿ ಜಿಲ್ಲೆಯ ಪರಿಸ್ಥಿತಿಗಳನ್ನು ನೋಡುವಾಗ ಏನು ಪರಿಸ್ಥಿತಿ ಅಂದರೆ, ಯಾವ ಒಬ್ಬ ನಾಯಕನೂ ಇಲ್ಲದಿದ್ದ ಪರಿಸ್ಥಿತಿ ಆಗಿದೆ. ಪಕ್ಷ ಅಂತ ಯೋಚನೆ ಮಾಡುವಂಥ ಒಬ್ಬ ನಾಯಕ ಇಲ್ಲದಿದ್ದಂಥ ಪರಿಸ್ಥಿತಿ. ಹಿಂದೆ VS ಆಚಾರ್ಯ ಇದ್ದರು, ಸೋಮಶೇಖರ್ ಭಟ್ರು ಇರುವಾಗ ಪಕ್ಷ ಅಂತ ಯೋಚನೆ ಮಾಡುವಂಥ ಒಂದಷ್ಟು ಜನ ನಾಯಕರಿದ್ದು. ಇವತ್ತೆಲ್ಲರೂ ಇಂಡಿವಿಜುವಲ್, ನನಗೆ ಅಂತ ನಾನು ಇವನಿಗೆ ಒಳ್ಳೇದು ಮಾತಾಡಿದ್ರೆ ನನಗೇನಾಗ್ತದೆ ಅಂತ ಹೇಳುವಂಥವರೇ ಇದ್ದಾರೆ. ಸೊ ಹಾಗಾಗಿ ಇವತ್ತು BJPಯ ಪರಿಸ್ಥಿತಿಯು ಭಾಳ ಇಲ್ಲ. ಬಟ್ ನಾನು ಈಗ ಇತ್ತೀಚೆಗೆ ನಡೆದಂಥ ರಾಜಕೀಯ ಬೆಳವಣಿಗೆಗಳಿಂದ ಅಂದರೆ MLA ಚುನಾವಣೆಯ ನಂತರ ನನ್ನನ್ನು BJPಯ ನಾಯಕರುಗಳು ನಡೆಸ್ಕೊಂಡಂಥ ರೀತಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವು ನಾಯಕರುಗಳು ನಡ್ಕೊಂಡಂಥ ರೀತಿ, ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದಂಥ ರೀತಿಗಳು, ಇವತ್ತು BJPಯ ನಾಯಕರು ನನ್ನನ್ನು ನಡೆಸ್ಕೊಳ್ಳುವಂಥ ರೀತಿ, ಇವತ್ತು ನನ್ನನ್ನು ಪಕ್ಷದಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಬಂದದ್ದು ನೋಡುವಾಗ ನನಗೂ ಅನಿಸಿದೆ ಇವತ್ತೇನು ಅಂತ ಹೇಳಿದ್ರೆ, ಇಲ್ಲ, ನನ್ನ ಜನ ಉಡುಪಿಯ ಜನತೆ ಸೋಲಿಸಲಿಲ್ಲ. ಉಡುಪಿಯ ಜನತೆ 3 ಚುನಾವಣೆಯಲ್ಲಿ 3 ವಿಧಾನಸಭೆ ಚುನಾವಣೆ, 1 ನಗರಸಭೆ ಚುನಾವಣೆ, 4 ಚುನಾವಣೆ ಉಡುಪಿ ಕ್ಷೇತ್ರದೊಳಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಜನ 4 ಕ್ಷೇತ್ರದಲ್ಲಿಯೂ ನನ್ನನ್ನು ಗೆಲ್ಲಿಸಿದ್ದಾರೆ. BJP ಪಕ್ಷದಿಂದ ಗೆಲ್ಲಿಸಿದ್ದಾರೆ. ಸೊ ಅದರಲ್ಲಿ BJPಯ ಪಾತ್ರವಿದೆ, ನನ್ನ ಪಾತ್ರವಿದೆ. BJP ಬೆಳಿಲಿಕ್ಕೆ ನನ್ನ ಕೊಡುಗೆ ಇದೆ, ನಾನು ಬೆಳಿಲಿಕ್ಕೆ BJP ಕೊಡುಗೆ, ಎರಡು. ನಾನೇ ಇಂಡಿವಿಜುವಲ್ ಅಂತ ಹೇಳಲ್ಲ. ಆದರೆ ನನಗೆ ಇವತ್ತು ಎರಡೇ ಆಪ್ಷನ್. BJPಯಲ್ಲಿ ಇವತ್ತು ನನ್ನನ್ನು ಈಗಿರುವಂಥ ನಾಯಕರುಗಳು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ, ನನ್ನನ್ನು ಪಾರ್ಟಿಗೆ ತಗೊಂಡ್ಬಂದು ಪಕ್ಷವನ್ನು ಪುನಃ ಕಟ್ತೇವೆ ಅಂತ ಮನೋಭಾವನೆಯವರು ಇರಲಿಲ್ಲ. ಆದರೆ MLA ಅವರು ನಿಮ್ಮ ಶಿಷ್ಯನೇ ಅಲ್ವಾ? ಶಿಷ್ಯ ಬಿಟ್ಟು ನನ್ನ ಪ್ರಥಮ ವೈರಿಯಾಗಿದ್ದಾರೆ ಅವರು. ಇವತ್ತು ನಮ್ಗೆ ಆಚಾರ. ಈಗ ನೀವು ಯೋಚನೆ ಮಾಡಿ, ನೀವು ತುಲನೆ ಮಾಡಿ, ಇವತ್ತಿನ MLA ಮತ್ತು ನನ್ನನ್ನು ತುಲನೆ ಮಾಡಿ. ಇದೇ MLA ಅವರು 2004ರಲ್ಲಿ ನಾನು ಚುನಾವಣೆ ನಿಲ್ಲುವಾಗ ಸುಧಾಕರ್ ಶೆಟ್ಟರ ಟೀಮ್ನ ಮೇನ್ ಅವರನ್ನು ನಿಲ್ಲಿಸಿದವರು ಇವರೇ. ಇಡೀ ನಮ್ಮ ಕಾರ್ಯಕರ್ತರಿಗೆ ರೌಡಿಸಮ್ ಮಾಡಿ ಆ ಚುನಾವಣೆಯ ನೇತೃತ್ವ ವಹಿಸುವಂಥವ್ರು ಇವರು. ಯಾರು? ಯಶ್ಪಾಲ್ ಸುವರ್ಣ. 2004ರಲ್ಲಿ. 2005ರಲ್ಲಿ ನಾನೇ ಮಾತಾಡಿ 2006ರಲ್ಲಿ ಅವ್ರನ್ನ ಪಾರ್ಟಿಗೆ ನಾನು ವಾಪಸ್ ತಗೊಂಡಿದ್ದೇನೆ. ಯಾಕಂದರೆ ಪಕ್ಷ ಬೆಳಿಬೇಕು ಅಂತ. ಅವರನ್ನು ಇವರು ಈಗ ನನ್ನನ್ನು ಮಾಡಿದಾಗೆ, ನಾನು ಪಕ್ಷದಲ್ಲಿದ್ದಾಗೆ ನನ್ನನ್ನೇನು ಒಳಬರಿಯದಾಗಿ ಮಾಡ್ತಾ ಇದ್ದಾರಲ್ಲ, ನಾನು ಇವರನ್ನು 2004 ನಾನು ಪವರ್ಫುಲ್ ಇದೆ, MLA ಇದ್ದೆ, ಜಿಲ್ಲಾಧ್ಯಕ್ಷ ಇದ್ದೆ ಆಗ ಜಿಲ್ಲಾಧ್ಯಕ್ಷ. ಮತ್ತು ಪಕ್ಷ ನಮ್ಮ ತುಂಬ ನಾನು ಪಕ್ಷದಲ್ಲಿ ಪ್ರಬಲವಾಗಿದ್ದಂತು. ಬರದಿದ್ದಾಗ ತಡೆಯೋದು ವಿಷಯವೆಲ್ಲ ಇತ್ತು, ಸುಮ್ಮನೆ ತಗೊಂಡದ್ದಲ್ಲ. ಅವರನ್ನು ನಾನು ತಗೊಳ್ಳುವಾಗ ನಾಮಿನೇಟ್ ಕೌನ್ಸಿಲರ್ ಮಾಡಿ, ಸರಿಯಾಗಿ ತಗೊಳ್ಳಿ ಪ್ರೇಕ್ಷಕರು ನೋಡಿ, ಅವರನ್ನು ನಗರಸಭೆಗೆ ನಾಮಿನೇಟ್ ಕೌನ್ಸಿಲರ್ ಮಾಡಿ ನಾನು ಪಾರ್ಟಿಗೆ ತಗೊಂಡದ್ದು. ಉಡುಪಿ ನಗರಸಭೆಯ ನಾಮಿನೇಟ್ ಕೌನ್ಸಿಲರ್ ಫಸ್ಟ್. ನಾನು ಆಗಲೇ ತಗೊಳ್ಳದೇ ಇದ್ದರೆ ಅವ್ರು ಇವತ್ತು ಎಲ್ಲಿಯೂ ಇರ್ತಿದ್ರು. ಅವರು ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಸುಧಾಕರ್ ಶೆಟ್ಟರನ್ನ 2008ರ ಚುನಾವಣೆಗೆ ನಾನು ಪಾರ್ಟಿಗೆ ತಗೊಂಡಿದ್ದೆ. ನಾನೇ ನೇತೃತ್ವ ತಗೊಂಡು ಆಗ ನಮ್ಮ ಪಾರ್ಟಿಯವರೇ ತುಂಬ ಜನ ನನಗೆ ಎಷ್ಟು ಹೋದವರು, ನನ್ನೊಟ್ಟಿಗಿದ್ದವರೇ. ನಾನು BJP ಜಿಲ್ಲಾಧ್ಯಕ್ಷ ಆಗಿರೋ ಅವರೆಲ್ಲರನ್ನ ಹೋಗಿ ನಾನೇ ಮಾತಾಡಿ, ಯಾಕಂದರೆ ಪಕ್ಷ ಬೆಳಿಬೇಕು ಅಂತ ದೂರದೃಷ್ಟಿ ಇತ್ತು ನನಗೆ. ನಾನು ಹೇಳಿದ್ದೆ 2004ರ ಚುನಾವಣೆಯಲ್ಲಿ ನಿಂತಾಗ, ನಾನಿವತ್ತು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದಲ್ಲಿ ನಾನು MLA ಆಗಿದ್ದೇನೆ, ನನಗಿಂತ ಯೋಗ್ಯತೆ ಇದ್ದವರು ನಮ್ಮ ಪಾರ್ಟಿಯಲ್ಲಿದ್ದಾರೆ, ಯೋಗದ ಆಧಾರದಲ್ಲಿ ನಾನು ಗೆದ್ದಿದ್ದೇನೆ. ನೆಕ್ಸ್ಟ್ ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಿಂತರೂ ಗೆಲ್ಲುವಂಥ ಪರಿಸ್ಥಿತಿಯನ್ನು ಪಕ್ಷಕ್ಕೆ ತಂದು ನಿಲ್ತೇನೆ ಅಂತ ನಾನು ಚಿತ್ತರಂಜನ್ ಸರ್ಕಾರದ ಭಾಷಣದಲ್ಲಿ ಫಸ್ಟ್ MLA ಆದಾಗ 2004ರಲ್ಲಿ 4ನೇ ಇಸ್ವಿಯಲ್ಲಿ 34ನೇ ವರ್ಷ ನನಗಾಗ 35 ವರ್ಷ ಹಾಗೆ ಹೇಳಿದ್ದೇನೆ. ನಾನು ಅದನ್ನು ಮಾಡಿ ತೋರಿಸಿದ್ದೇನೆ. 2023ರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಿಂತರೂ ಗೆಲ್ಲುವಂಥ ಪರಿಸ್ಥಿತಿಯನ್ನು ಪಕ್ಷಕ್ಕೆ ಮಾಡಿದ್ದೇನೆ. ಆಯಿತಾ? ಇದೇ ಶಾಸಕರನ್ನು 2000 ನಾಮಿನೇಟ್ ಮಾಡಿತಾ 2007ರಲ್ಲಿ ನಗರಸಭೆ ಚುನಾವಣೆ ಬಂತು. ಅಜ್ಜರ್ಕಾಡ್ ಅಂತ ವಾರ್ಡ್ BJPಯಲ್ಲಿ ಯಾರೊಬ್ಬ ನಿಂತರೂ ಗೆಲ್ತದಲ್ಲಿ, ಯಾರೇ ಒಬ್ಬ ವ್ಯಕ್ತಿ ಬೇಕಾಗಿಲ್ಲ, BJPಯ ಚಿಹ್ನೆ ಇದ್ದರೆ ಸಾಕು. ಅಲ್ಲಿ ಸೀಟ್ ಕೊಟ್ಟು, ಅಲ್ಲಿ ತುಂಬ ಜನ ಲೋಕಲ್ಸ್ ಇದ್ದರು, ತುಂಬ ಜನರ ಅಪೇಕ್ಷೆ ಇತ್ತು. ಆದರೆ ಒಬ್ಬ ಮಗುವೀರ ಮುಖಂಡ ಗೆಲ್ಲಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಗೆಲ್ಲಿಸಿ ಮಾಡಿ ನಗರಸಭಾ ಸದಸ್ಯರಾದರು. 2008ರಲ್ಲಿ ನಮ್ಮ ಸರ್ಕಾರ ಬಂತು. ಮತ್ತೊಮ್ಮೆ ಫೆಡರೇಷನ್ನಲ್ಲಿ ಇವರು ಇಲೆಕ್ಟ್ ಅಲ್ಲ, ಮೀನುಗಾರಿಕಾ ಫೆಡರೇಷನ್ನಲ್ಲಿ ಬಹುಮತ ಬಂತು ನಮಗೆ. ನಮ್ಮ ಪಾರ್ಟಿ ಅಷ್ಟುವರೆಗೆ ಕಾಂಗ್ರೆಸ್ ನಾವು ಗೆಲ್ಲುವುದಿಲ್ಲ ಅನಿಸಿತು. ಇವರು ಸ್ಪರ್ಧೆ ಮಾಡಿರಲಿಲ್ಲ. ಬಹುಮತ ಬಂದ ಕೂಡಲೇ ನನ್ನ ಮನೆಗೆ ಬಂದರು ಬೈಲಾ ತಗೊಂಡು, ಸರ್ ಇದರಲ್ಲಿ ನಾಮಿನೇಟ್ ಮಾಡಿದರೆ
ಅಧ್ಯಕ್ಷ ಆಗ್ಲಿಕ್ಕೆ ಆಗ್ತದೆ ಅಂತ. ಇವೊಬ್ಬರು ಒಳ್ಳೆ ಯಂಗ್ಸ್ಟರ್ ಲೀಡರ್ ಬೆಳಿಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡೋಗಿ VS ಆಚಾರ್ಯ ಹತ್ರ ಯಡಿಯೂರಪ್ಪನಿಗೆ ಫೋನ್ನಲ್ಲಿ ಮಾತಾಡಿಸಿ ಒಂದು ದಿವಸದಲ್ಲಿ ನಾಮಿನೇಟ್ ಮಾಡ್ಕೊಂಬಂದೆ. ಒಂದು ನಾಮಿನೇಟ್ ಆಗಬೇಕು ಅಂತಾರೆ ಮುಖ್ಯಮಂತ್ರಿ ಹಾಕಿದ್ರು ಮಿನಿಮಮ್ 15 ದಿವಸ ಬೇಕು. ಒಂದು ದಿವಸದಲ್ಲಿ ನಾಮಿನೇಟ್ ಮಾಡ್ಕೊಂಬಂದು ಆಡಳಿತ ಗೆದ್ದವರನ್ನು ಕೂತ್ಕೊಳ್ಸಿಟ್ಟು ಫೆಡರೇಷನ್ ಅಧ್ಯಕ್ಷ ನಾಮಿನೇಟ್ ಅಧ್ಯಕ್ಷ ಮಾಡಿದ್ರು. ನೀವು ದಾಖಲೆ ಮಾಡಿ, ಯಾರಾದರೂ ಅಲ್ಲ ಹೇಳಿದರೆ ನನಗೆ ಕ್ವಶನ್ ಮಾಡಲಿ. 2008 ಯಶ್ಪಾಲ್ ಸುವರ್ಣರನ್ನು ನಾಮಿನೇಟ್ ಮಾಡಿ ಅಧ್ಯಕ್ಷ ಮಾಡಿದ್ದು. ಆಮೇಲೆ 4 ವರ್ಷಕ್ಕೆ 3 ವರ್ಷ ಚುನಾವಣೆ ಬರುವಾಗ ಒಮ್ಮೆ ಕೋಆಪರೇಟಿವ್ ಆದವರು ಸ್ಥಾಪಿತ ಹಿತಾಸಕ್ತಿ ಇರ್ತದೆ, ಅವರಿಗೆ ಆಗ್ತಾ ಬರ್ತದೆ. ಬಟ್ ನಾಮಿನೇಟ್ ಕೌನ್ಸಿಲರ್, ನಗರಸಭಾ ಸದಸ್ಯ 2 ಬಾರಿ ಮತ್ತು ಫೆಡರೇಷನ್, ಇದು 3 ನಾನು ಮಾಡಿದೆ. ಬೇರೆ ಬೇರೆ ಕಡೆ ರಾಜಕೀಯವಾಗಿ ಬೆಳೀಲಿಕ್ಕೆ ಪಕ್ಷದ ಪದಾಧಿಕಾರಿಗಳು ಬೆಳೀಲಿಕ್ಕೆ ನಾನು ಅವಕಾಶಗಳನ್ನು ಕೊಡಿಸಿದೆ. ಒಬ್ಬ ಲೀಡರ್ ನಮ್ಮೊಟ್ಟಿಗೆ ಇದು ನಮ್ಮ ಶಿಷ್ಯ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ನೀವು ನೋಡಿರ್ಬೋದು, ನಾವು ನನ್ನ 2020 ನಾವು ಬ್ರಹ್ಮಕಲಶೋತ್ಸವ ಮಾಡೋದು ನಾನು ವೆಂಕಟರಮಣ ದೇವಸ್ಥಾನ ಆಡಳಿತ ಮುಕ್ತೇಶ್ವರ ನನ್ನ ಆತ್ಮೀಯ ಕಾರ್ಯಕರ್ತ ಆಗಿದ್ದರಿಂದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಯಶ್ಪಾಲ್ ಸುವರ್ಣನ್ ಮಾಡಿದ್ದೇನೆ ನಾನು. ನನಗೆ ಇವರನ್ನು ರಾಜಕೀಯವಾಗಿ ಬೆಳೆಸಬಾರ್ದು ಅಂತಿದ್ರೆ ನನ್ನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಾಡ್ತೇವೆ. ಅವರು ಬ್ರಹ್ಮಕಲಶ ಸಮಿತಿಯಿಂದ ನಾವು ಸಂಜೆಯ ಊಟವನ್ನು ಕೋವಿಡ್ನವರಿಗೆ ಕೊಟ್ಟೆವು. ಮಹಿಳಾ PU ಕಾಲೇಜ್, ಗರ್ಲ್ಸ್ PU ಕಾಲೇಜಲ್ಲಿ ಹಿಜಾಬ್ ಕೇಸ್ ಆಯಿತು. ನಾನು ಶಾಸಕ ಅಧ್ಯಕ್ಷ, ಉಪಾಧ್ಯಕ್ಷ ನಾನು ಯಶ್ಪಾಲ್ ಸುವರ್ಣನ್ ಮಾಡಿದ್ದೇನೆ. ಯಾಕಂದರೆ ಒಂದು ಬೆಳಿಲಿ, ಒಂದು ಲೀಡರ್ ಇರಲಿ ಅಂತ. ಅದರಿಂದ ಇಡೀ TVಯಲ್ಲಿ ಎತ್ಕೊಂಡು ಹಿಜಾಬ್ನ ಬಗ್ಗೆ ಮಾತಾಡಿ ಹಿಂದುತ್ವ ಅಂತ ಲೀಡರ್ ಆಗಲಿಕ್ಕೆ ಸಾಧ್ಯ ಆಯಿತು. ಇದನ್ನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಒಬ್ಬ ನಾಯಕನನ್ನು ಬೆಳೆಸದೇ ಇದ್ದರೆ ಅವ್ರಿಗೆ ಬೆಳಿಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅವಕಾಶಗಳನ್ನು ಅವರಾಗಿ ಗಳಿಸ್ಕೊಂಡದಲ್ಲ, ನಾನು ಹೇಳಿದ್ದು ಬೇರೆಲ್ಲ ಅವ್ರು ಗೆಲ್ಸ್ಕೊಂಡದಿದೆ. ಇವತ್ತು NMPTಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ, ರಾಷ್ಟ್ರೀಯ ಹಿಂದುಳಿದ ಪ್ರಧಾನ ಕಾರ್ಯದರ್ಶಿ ಆಗಿದೆ, ಅದೆಲ್ಲ ಅವ್ರು ಗಳಿಸ್ಕೊಂಡದ್ದು ಅವರ ಇದರಲ್ಲಿ. ನಾನು ಹೇಳಿದಂಥದ್ದು ಇಷ್ಟು ಸಹ ನನ್ನ ಸಹಕಾರದಿಂದ ಆದದ್ದವ್ರು. ನಾಮಿನೇಟ್ ಕೌನ್ಸಿಲರ್ ಸೀಟ್, ಫೆಡರೇಷನ್ ನಾಮಿನೇಟ್, ಇದೆಲ್ಲ ನಾನು ಶಾಸಕನಾಗಿ ನನ್ನ ಆತ್ಮೀಯ ಹೇಳೋ ಕಾರಣಕ್ಕೋಸ್ಕರವೇ ಮಾಡಿದಂಥ. ವಿಧಾನಸಭೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಯಿತು, ಅವ್ರು ಕಾಪು ಟ್ರೈ ಮಾಡ್ತಾ ಇದ್ದು, ಇಲ್ಲಿ ಆಯಿತು. ಆದ ಕೂಡಲೇ ಬೆಳಿಗ್ಗೆದ್ದು ಮನೆಗೆ ಬಂದು ನಮ್ಮ ಕಾಲಿಡಿದ್ರು. 2 ಗಂಟೆಯಲ್ಲಿ ನಾನು ವಾಪಸ್ ಫೋನ್ ಮಾಡಿ ಸಂಜೆ 5 ಗಂಟೆಗೆ ನಮ್ಮ ಹೋಟ್ಲಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಡೇಯಿಂದ ನಿಮಗೆ ನನ್ನ ಲೀಡರ್ಶಿಪ್ ಬೇಕು, ನಿಮ್ಮ ಲೀಡರ್ಶಿಪ್ ನಾನೇ ಹೇಗೆ ಚುನಾವಣೆ ನಿಲ್ಲುವಾಗ ಪ್ಲ್ಯಾನಿಂಗ್ ಮಾಡ್ತೇವ, ಬೂತಿಗೆ ಎಷ್ಟೆಷ್ಟು ಯಾವ್ಯಾವ ಫಸ್ಟ್ ರೌಂಡಲ್ಲಿ ಯಾವ್ದು ಹೋಗಬೇಕು, ಸೆಕೆಂಡ್ ರೌಂಡಲ್ಲಿ ಯಾವ ಮಾಹಿತಿಗಳು ಹೋಗಬೇಕು, ಎಷ್ಟೆಷ್ಟು ಫೀಲ್ಡ್ ಆಗಬೇಕು, ಎಲ್ಲೆಲ್ಲಿ ಭಾಷಣಗಳಾಗಬೇಕು, ಯಾರ್ಯಾರು ಲೀಡರ್ ಬೇಕು, ಇದೆಲ್ಲವನ್ನು ನಾನೇ ಲೀಡರ್ಶಿಪ್ ತಗೊಂಡು, ಸರ್ ಅವರು ಚುನಾವಣೆಯ ಕ್ಯಾಂಡಿಡೇಟ್ ಆಗಿ ನಾನು ಕ್ಯಾಂಪೇನಿಗೆ ಮರುದಿವಸ ಶುರು ಮಾಡಿದ್ರಿಂದ ಕೊನೆಯ ಚುನಾವಣೆಯ ದಿವಸದವರೆಗೂ ನಾನು MLA ಆಗಿ ಎದುರು ಸೀಟಲ್ಲಿ, ಹಿಂದಿನ ಸೀಟಲ್ಲಿ ಯಶ್ಪಾಲ್ ಸುವರ್ಣ ಕೂತ್ಕೊಂಡು ಅಷ್ಟೂ ದಿವಸ ಅವರನ್ನು ಕ್ಯಾಂಪೇನ್ ಮಾಡಿಕೊಂಡವ ನಾನು. ಅದರಿಂದಾಗಿ ಅಷ್ಟು ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಕಡೆ ನಾನು ಹೇಳಿದೆ ಕ್ಯಾಂಪೇನ್ ಆಗುವಾಗ, ಯಶ್ಪಾಲ್ ಸುವರ್ಣರಿಗೆ 1 ವೋಟ್ ಹಾಕಿದ್ರೆ ಅದು ನನಗೆ ಗೌರವದ ಪ್ರಶ್ನೆ, ನಾನು ಕೆಲಸ ಮಾಡಿದ್ದಕ್ಕೆ. ಅದರಿಂದಾಗಿ ಜನ ಭಾವನಾತ್ಮಕವಾಗಿ ವೋಟ್ ಹಾಕಿದ್ರು, ಅಷ್ಟಲ್ಲಿ ಬಂತು. ಅಷ್ಟು ಮಾಡಿದ ನನಗೆ ನಾನು ಪಕ್ಷದಲ್ಲಿರುವಾಗಲೇ, ನಾನು ಇಂಡಿಪೆಂಡೆಂಟ್ ಆದಮೇಲೆ ಬಿಡಲಿ, ಇವತ್ತು ವೈಯಕ್ತಿಕವಾದಂಥ ತೊಂದರೆ ಕೊಡುವಂಥ ಕೆಲಸವನ್ನು ಇದೇ ಶಾಸಕರು ಮಾಡಿದರು. ನನ್ನ ವ್ಯವಹಾರಕ್ಕೆ ತೊಂದರೆ ಮಾಡುವಂಥದ್ದು ಮಾಡಿದರು. ನಂದು ಕಂಟ್ರಿ ಇನ್ ಹೋಟೆಲ್ ಇತ್ತು, ಅಲ್ಲಿ ಎದುರಲ್ಲೊಂದು ಡಿವೈಡರ್ ಹಾಕಬೇಕು ಅಂತ ಟೆಂಡರ್ ಮಾಡಿದರು. ನಾನು ಹೋಟೆಲ್ ಮಾರಿದೆ, ಅದು ವಾಪಸ್ ಚೇಂಜ್ ಆಯಿತು. ನನ್ನ ಕೈಯಿಂದ ಹೊತ್ಕೊಂಡು ಚೇಂಜ್ ಆಯಿತು. ನಂದೊಂದು ರಿಸಾರ್ಟ್ ಮಾಡಲಿಕ್ಕೆ ಅಂತ ಬಡನಿಡಿಯೂರಲ್ಲಿ ಜಾಗ ಇಟ್ಟಿದ್ದೇನೆ. ಜಾಗ ಪಟ್ಟಾ ಲ್ಯಾಂಡ್ ಖರೀದಿ ಮಾಡಿದಂಥ ಜಾಗ 100% ಲೀಗಲ್ ಕರೆಕ್ಟ್ ಇದೆ, 100%. ಎಲ್ಲಿಯೂ ಯಾರು ದಾಖಲೆ ನೋಡ್ಬೋದು. ADC ಅಧ್ಯಕ್ಷತೆಯ ಒಂದು ಕಮಿಟಿಯಲ್ಲಿ ಎಲ್ಲ ವಿಷಯದ ಬಗ್ಗೆ ಕ್ಲಿಯರ್ ಆಗಿದೆ. ಅಲ್ಲಿ ಲೋಕಲ್ಸ್ಗಳನ್ನು, ಸ್ಥಳೀಯ ಮೀನುಗಾರರನ್ನು ಎತ್ತಿ ಕಟ್ಟಿಸಿ ಅಲ್ಲಿ ಗಲಾಟೆ ಮಾಡಿ. ಸರ್, ಮಾರ್ಚ್ 13ನೇ ತಾರೀಕು ನಾನು BJPಯಲ್ಲಿದ್ದೇನೆ 2024. ಆ ದಿವಸ DC-ಗೆ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇವರು ಶಾಸಕರು ಲೆಟರ್ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ನಂದು ಅಂತ ಹಾಕಿದ್ದಾರೆ. ನಾನು BJP ಬಿಟ್ಟಿರಲಿಲ್ಲ ಆಗ. ಅದರ ಮೇಲೆ ಲೋಕಸಭೆ ಚುನಾವಣೆ ಮಾಡಿದ್ದೇನೆ. ಅದರ ಮೇಲೆ CRZಗೆ ಎಲ್ಲೆಲ್ಲಿ ಒಂದು ಸಾಧಾರಣ 50-100 ಲೆಟರ್ ಹೊರದಿದೆ ನನ್ನ ಎಗೇನ್ಸ್ಟ್. ಒಬ್ಬ ಪಕ್ಷದಲ್ಲಿ ಒಬ್ಬ ಶಾಸಕನಾದ ಮೇಲೆ ಅವ ವೈಷಮ್ಯ ಬಿಡಬೇಕು, ಅವ ಶಾಸಕ ಆಗಬೇಕು. ಇನ್ನು ಕೆಲವರಿದ್ದಾರೆ ಏನು ಅಂದರೆ, ಚುನಾವಣೆಯಲ್ಲಿ ವಿರೋಧ ಮಾಡಿದರೆ ವಿರೋಧ ಮಾಡೋದು. ನಾನು ಚುನಾವಣೆಯಲ್ಲಿ ಸಹಾಯ ಮಾಡಿದವನಿಗೆ ವೈಷಮ್ಯ ಮಾಡಿಕೊಂಡು ನನಗೆ ತೊಂದರೆ ಮಾಡಿದ್ರು. ದಾಖಲೆ ಇದೆ, ನಾನು ಕೊಡ್ತೇನೆ ಎಷ್ಟು ಅವರದ್ದು. ಇವತ್ತಿಗೂ ನಂದು ಸಿಂಗಲ್ ಲೇಔಟನ್ನು ಕ್ಯಾನ್ಸಲ್ ಮಾಡುವ ಮಟ್ಟಿಗೆ ಬಂದರು. 22 ತಿಂಗಳಾಯ್ತು ಇವತ್ತಿಗೆ ನಂದು ಸಿಂಗಲ್ ಲೇಔಟಿಗೆ ಕೊಟ್ಟು. ಲೀಗಲಿ 100% ಇರೋದು ಯಾವ ಅಧಿಕಾರ ಸರ್ ಇದೆ ಸರ್, MLA ಅವರು ಒತ್ತಡ.
ನಮ್ಮದು ನಮ್ಮ ಜೊತೆ ಇದ್ದವರಿಗೆಲ್ಲ ತೊಂದರೆ ಮಾಡೋದು, ನಮ್ದು ಯಾವುದೇ ವಿಚಾರಗಳು ಬಂತು ನಮ್ಮ ಬಗ್ಗೆ ಅದು ಸರಿ ಇಲ್ಲ, ಇದು ಅಪಪ್ರಚಾರ ಮಾಡೋದು. ಒಬ್ಬ BJPಯ ಶಾಸಕನಾಗಿದ್ದವನ ಬಗ್ಗೆ ಅದು ಸರಿ ಇಲ್ಲ, ಟ್ರಾಫಿಕ್ ಸಿಗ್ನಲ್ ಸರಿ ಇಲ್ಲ, ಇದು ಸರಿ ಅಂದರೆ ಉದ್ದೇಶ ನನ್ನನ್ನು ಮಾಡುವಂಥ ಇದೆಲ್ಲ ಅನುಭವಿಸಿದೆ ನಾನು. ಇವತ್ತು ನಿಮ್ಮ ಮೇಲೆ ನಾನು ಇದನ್ನು ಯಾರ ಹತ್ರ ಹೇಳ್ಕೊಳ್ಳಿಲ್ಲ, ನೀವು ಮಾತಾಡ್ತಾ ನಂಗೆ ಬಂತು. ಅಂದರೆ ಆ ರೀತಿಯ ಹಿಂಸೆಯನ್ನು ನಾನು BJPಯಿಂದ ಈ 23ರಿಂದ ಇವತ್ತಿನವರೆಗೆ ಅನುಭವಿಸಿದ್ದೇನೆ, ಒಬ್ಬ ಶಾಸಕನ ನೇತೃತ್ವದಲ್ಲಿ. ಆ ಕಾರ್ಯಕರ್ತರು, ನನ್ನ ಜೊತೆ ಇದ್ದ ಕಾರ್ಯಕರ್ತರು ಇವತ್ತು ಯಾರೋ ಒಬ್ಬ ಬಂದು ನನಗೆ ಮೀಟ್ ಆದರೆ ಅವನಿಗೆ ಒತ್ತಡ ತರುವಂಥದ್ದು, ಈ ರೀತಿಯ ತುಂಬ ಒಂದು ಕೆಟ್ಟ ರಾಜಕಾರಣ ಉಡುಪಿಯ ನಡೀತಾ ಯಾವತ್ತೂ ನಡೀಲಿಲ್ಲ. ನಾನು ಸಭಾಪತಿ ಅಂತ ಹುಲಿಯವರು, ರಾಜಕೀಯ ಹುಲಿ, ಅಂಥವ್ರನ್ನ ಎದುರಿಸ್ಕೊಂಡು ಚುನಾವಣೆ ಬಂದವು. ನಮ್ಮೊಳಗೆ ಯಾವಾಗಲೂ ವೈಯಕ್ತಿಕ ಇಲ್ಲ. ಪ್ರಮೋದ್ ಮತ್ತು ರಾಜರು ರಾಜಕೀಯವಾಗಿ ಪ್ರಬಲರು, ಹಣ ಖರ್ಚು ಮಾಡ್ತಾ ಇದ್ದಂಥವ್ರು, ದೊಡ್ಡ ರಾಜಕೀಯ ಕುಟುಂಬದಿಂದ, ಅವರನ್ನು ಎದುರಿಸ್ಕೊಂಡು ಅವರನ್ನು ಎರಡೆರಡು ಚುನಾವಣೆಯಲ್ಲಿ ಸೋಲಿಸಿ ನಾನು ಬಂದಂಥವ್ರು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಇವತ್ತು ನೀವು ನಮ್ಮ ಜಿಲ್ಲೆಯನ್ನೇ ಕಂಪ್ಯಾರಿಸನ್ ಮಾಡಿ. ಈಗ ಬೈಂದೂರು ಬಿಡಿ, ಅಲ್ಲಿ ಸುಕುಮಾರ್ ಶೆಟ್ಟರು ಬದಲಿಗೆ ಗುರುರಾಜ್ ಗಂಟೆಹೊಳಿ ಕೊಟ್ಟರು. ಗುರುರಾಜ್ ಗಂಟೆಹೊಳಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಜನಪರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸುಕುಮಾರ್ ಶೆಟ್ಟರ್ ಚುನಾವಣೆಯಲ್ಲಿ ಕೆಲಸ ಮಾಡಿರಲಿಲ್ಲ, ಹಾಗಾಗಿ ಆ ವ್ಯತ್ಯಾಸ ಬರಲ್ಲ. ನಾವು 4 ಜನ ಈ ಜಿಲ್ಲೆಯಲ್ಲಿ ಸೀಟ್ ತಪ್ಪಿದವರು, ಬೈಂದೂರು, ಕುಂದಾಪುರ, ಉಡುಪಿ, ಕಾಪು. ನೀವು ನನ್ನ ಬದಿಯ ಕುಂದಾಪುರ ಕ್ಷೇತ್ರ ತಗೊಳ್ಳಿ, ಬದಿಯ ಕಾಪು ತಗೊಳ್ಳಿ. ಕುಂದಾಪುರದಲ್ಲಿ ಕಿರಣ್ ಕುಡ್ಗಿಯವರು ಶ್ರೀನಿವಾಸ್ ಶೆಟ್ಟರನ್ನು ಇವತ್ತಿಗೂ ದೇವರ ರೀತಿಯಲ್ಲಿ ಅವ್ರಿಗೆ ಅಷ್ಟು ಗೌರವ ಕೊಟ್ಕೊಂಡು ಅವ್ರ ಹತ್ರ ಎಲ್ಲ ಸಲಹೆ ಕೇಳ್ಕೊಂಡು ಇವತ್ತಿಗೂ ಅಧಿಕಾರ ಬಂದ ಮೇಲೆ ಅವ್ರು ಚೇಂಜ್ ಆಗಲಿಲ್ಲ. ಹಾಗಾಗಿ ಶ್ರೀನಿವಾಸ್ ಶೆಟ್ಟರು ಪಾಪ ಆರಾಮಾಗಿ ಒಂದು ನೆಮ್ಮದಿಯಲ್ಲಿದೆ. ನೋಡಿ, ಆರಾಮಿರ್ತಾರ ಇಲ್ವಾ ಗೊತ್ತಿಲ್ಲ, ಆದರೆ ನೆಮ್ಮದಿ. ಒಬ್ಬ ನಮ್ಮ ನಂತರ ಒಬ್ಬ ನಾವು ಬೆಂಬಲ ಮಾಡಿ ಗೆಲ್ಲಿಸಿದ ಒಬ್ಬ ಶಾಸಕ ಸಹಕಾರ ಮಾಡ್ತಾ ಇದ್ದಲ್ಲ ಅಂತ ಹೇಳ್ಬೋದು. ಈಚೆಯಿಂದ ನೀವು ಕಾಪು ತಗೊಂಡ್ರೆ ಗುರುಮೇಶ್ವರ ಶೆಟ್ಟರುಗೆ ಸೀಟ್ ಆಯಿತು, ಲಾಲಾಜಿಗೆ ಸೀಟ್ ಆಗಿಲ್ಲ. ಲಾಲಾಜಿ ಕೆಲಸ ಮಾಡಿದರು ಚುನಾವಣೆಯಲ್ಲಿ. ಇವತ್ತಿಗೂ ಗುರುಮೇಶ್ವರ ಶೆಟ್ಟರು ಲಾಲಾಜಿಯವರನ್ನು ಗೌರವ ಕೊಟ್ಟು ನಡ್ಕೊಳ್ತಾ ಇದ್ದಾರೆ. ಎಲ್ಲಿದ್ರು ಲಾಲಾಜಿಯವರ ಮೇಲೆ ಬಂದು ನಿಂತಾರೆ. ಪ್ರತಿ ಸಭೆಯಲ್ಲಿ ನನ್ನನ್ನು ಗೆಲ್ಲಿಸಿದವರು ಲಾಲಾಜಿ ಅಂತಾರೆ. ಮೊನ್ನೆ ಅವರ ಬೀಚ್ ಉತ್ಸವದ ಕಾರ್ಯಕ್ರಮದಲ್ಲಿ ಅವರಿಗೆ ಸಾರ್ವಜನಿಕ ಸನ್ಮಾನ ಮಾಡಿದರು. ಅಟ್ಲೀಸ್ಟ್ ಅವರಿಗೆ ಸೀಟು ಹೋಗಿ MLA ಇಲ್ದಿದ್ದ ನೋವಿರ್ಬೋದು ಲಾಲಾಜಿಯವರು, ಅದು ಬೇರೆ ಜನ ಮಾತಾಡ್ಲಿಕ್ಕೆ ಇರ್ಬೋದು, ಆದರೆ ವ್ಯಕ್ತಿಗತ ಅನುಭವಿಸೋರಿಗೆ ಗೊತ್ತಾಗ್ತದೆ ಅದು. ಆದರೆ ನನ್ನ ನಂತರ ಗೆದ್ದ ಒಬ್ಬ ಶಾಸಕ ನನಗೆ ಗೌರವ ಕೊಡ್ತಾ ಇದ್ದಾನಲ್ಲ ಅಂತ ಹೇಳೋ ಸಮಾಧಾನ ಆಗ್ತದೆ. ಇದು ಉಲ್ಟಾ ಏನಾಗಿದೆ, ನನಗೆ ನನ್ನ ಪರಿಸ್ಥಿತಿ ಯೋಚನೆ ಮಾಡಿ, ನಾನು ಅವರೆಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡಿದಂಥವ್ರು, ಅವರನ್ನು ಬೆಳೆಸಿದವನೇ ನಾನು. ಒಬ್ಬ ರಾಜಕೀಯದಲ್ಲಿ ಬೇರೆ ನಮ್ಮ ವಿರೋಧ ಹೋದವನನ್ನು ಪಕ್ಷಕ್ಕೆ ತಗೊಂಡ್ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಫೆಡರೇಷನ್ ಅಧ್ಯಕ್ಷ ಆದ್ದರಿಂದ ಇವತ್ತು ರಾಜಕೀಯವಾಗಿ ಇಷ್ಟಲ್ಲ ಅವರು, ಹಣಕಾಸಿಂದ ಇರ್ಬೋದು, ಯಾವುದರಲ್ಲಿರ್ಬೋದು. ಅಷ್ಟು ಮಾಡಿ ಚುನಾವಣೆಯಲ್ಲಿ ನನ್ನ ಹೆಂಡತಿಯನ್ನು ಚುನಾವಣೆ ಫೀಲ್ಡಿಗೆ ಕಳಿಸಿದ್ದೇನೆ. ನಾನು ಇಡೀ ಫೀಲ್ಡ್ ಮಾಡಿದವನಿಗೆ. ಗೆದ್ದ ತಕ್ಷಣವೇ ನಮ್ಮೊಟ್ಟಿಗಿದ್ದವರನ್ನು ತುಳಿದು ನನ್ನ ವೈಯಕ್ತಿಕ ನಿಂದನೆ ಬಾಯಿ ಬಂದಾಗೆ ಯಾರು ಈ ನಿಮ್ಮ ಮಾಧ್ಯಮದ ಹೇಳಲಿಕ್ಕೆ ಅಂಥ ನಿಂದನೆಗಳನ್ನು ಮಾಡಿಕೊಂಡು ನನಗೆ ವೈಯಕ್ತಿಕವಾಗಿ ತೊಂದರೆ ಮಾಡಿಕೊಂಡು ಬಿಸ್ನೆಸ್ಸಿಗೆ ತೊಂದರೆ ಪಾರ್ಟಿಯಲ್ಲಿರುವಾಗ ಮಾಡ್ತಾ ಇದ್ದಾರೆ. ನನ್ನ ಮನಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ಪಕ್ಷದಲ್ಲಿ ಕೂತ್ಕೊಂಡು ಸಂಯಮ ಅಂತ ಹೇಳ್ತಾರಲ್ಲ ನಾಯಕರುಗಳು, ಅಥವಾ ಪಕ್ಷದ ದೊಡ್ಡ ದೊಡ್ಡ ನಾಯಕರು ನನ್ನ ಜೊತೆ ಕೆಲಸ ಮಾಡಿದವರು, ನನಗೆ ಆತ್ಮೀಯರಿದ್ದವರು, ಯೋಚನೆ ಮಾಡಿ. ರಘುಪತಿ ಭಟ್ರ ಪರಿಸ್ಥಿತಿ ಇವತ್ತು BJPಯಲ್ಲಿ ಇರುವಾಗಲೂ, ಈಗ ಬಿಡಿ, ಈಗ ಯಾರಿಗೂ ನನಗೂ ಅವ್ರು ಹಂಗೆ ಇಲ್ಲ, ಅವರಿಗೂ ನಂದು ಹಂಗೆ ಇಲ್ಲ, ನಾನು ಪಕ್ಷದಿಲ್ಲ. ಆದರೆ ಪಕ್ಷದಲ್ಲಿರುವಾಗ ನನಗೆ ಯಾವ ಹ್ಯುಮಿಲಿಟಿ, ಎಷ್ಟು ಒಂದು ಹಿಂಸೆಯನ್ನು ನಾನು ಅನುಭವಿಸಿರ್ಬೋದು ಅಂತ. ನಾನು ಅಂಥ ನಿರ್ಧಾರಗಳನ್ನು ಮಾಡಿರಬೇಕಾದ್ರೆ ಇಂಡಿಪೆಂಡೆಂಟ್ ಆಗ ನಿಂತು, ಈಗ ಪಕ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಆದರೂ ಅದ್ರ ವಿರುದ್ಧ ನಾವು ಇಂಡಿಪೆಂಡೆಂಟ್ ನಿಲ್ತೇನೆ ಹೇಳುವ ನಿರ್ಧಾರ ಮಾಡಿರಬೇಕಾದ್ರೂ ಎಷ್ಟು ಹಿಂಸೆಯನ್ನು ನಾನೊಬ್ಬ ರಾಜಕೀಯದಲ್ಲಿ ಅನುಭವಿಸಿದ್ದೇನೆ. ನಾನು ರಾಜಕೀಯ ನಿವೃತ್ತಿ ಆಗುವಂಥ ವರ್ಷ ಅಲ್ಲ, ಜನ ನನ್ನೊಟ್ಟಿಗೆ ಹತ್ತಿರ ಬರ್ತಾ ಇದ್ದಾರೆ ಕೆಲಸಕ್ಕೆ, ಏಜ್ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಪಕ್ಷ ಏನಾರೊಂದು ಪಕ್ಷದ ಪದಾಧಿಕಾರಿ ಆದವರು ಗೌರವ ಕೊಟ್ಕೊಂಡು ಇದ್ದಾಗ ನಾವು ಗೆಲ್ಸಿದ ಶಾಸಕ ಅವರಷ್ಟು ಗೌರವ ಕೊಡೋದು ಬೇಡ. ನನಗೆ ಹಿಂಸೆ ಮಾಡದೆ ಸುಮ್ಮನೆ ಇರ್ತಿದ್ರು, ನಾನು ಮತ್ತೊಮ್ಮೆ ಪದವೀಧರ ಚುನಾವಣೆಗೂ ಹೋಗ್ತಿರ್ಲಿಲ್ಲ, ಮತ್ತೊಮ್ಮೆ ಚುನಾವಣೆಗೂ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ನಂಗೆ 3 ಸತಿ MLA ಆಗಿದೆ ಪಕ್ಷದಿಂದ. ನಾನು ಪಕ್ಷವನ್ನು ದೂರುವುದಿಲ್ಲ, ಪಕ್ಷದ ವ್ಯವಸ್ಥೆಯನ್ನು ದೂರುವಂಥದ್ದಷ್ಟೇ. ಆ ಮನಸ್ಸಿನ ಒಂದು ಬೇಜಾರು ಇವತ್ತು ನನಗೆ ಈ ಪರಿಸ್ಥಿತಿಗೆ. ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ 2 ಸತಿ ಚುನಾವಣೆಯಲ್ಲಿ ಸೀಟ್ ತಪ್ಪಿದ್ರು ಪಕ್ಷದ ಪರವಾಗಿ ಕೆಲಸ ಮಾಡಿದಂಥವ್ರು, ಪಕ್ಷ ಅಂದರೆ ತಲೆಯಲ್ಲಿ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ನನಗೂ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಇದಕ್ಕೆ ಈ ವ್ಯವಸ್ಥೆ ಕಾರಣ ಅಂತ ಹೇಳುವಂಥದ್ದು. ನಾನು ನನಗೆ ಬುದ್ಧಿವಾದ ಹೇಳುವಂಥ ಯಾವ ನಾಯಕರುಗಳಿದೆ ಅವರಿಗೆ ಇದನ್ನು ಸ್ಪಷ್ಟೀಕರಣ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು
ಯಾವ ರೀತಿ ನಾನು ಯಾವ್ದಾದ್ರು ಮಠದ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಹಾಕ್ಲಿಕ್ಕೆ ಬಿಡೋದಿಲ್ಲ, ನನ್ನ ಹೆಸರು ಹಾಕ್ಲಿಕ್ಕೆ ಬಿಡೋದಿಲ್ಲ. ಯಾರಾದರೂ ಕಾರ್ಯಕರ್ತರು ನನ್ನ ಹೆಸರು ಹಾಕಿದರೆ ಹೆಸರು ತೆಗೆಸೋದು, ಹೆಸರು ಹಾಕ್ತಿದ್ರೆ ನಾನು ಬರೋದಿಲ್ಲ. ಈ ರೀತಿಯ ಒಂದು ಸಣ್ಣ ಮಟ್ಟದ ರಾಜಕಾರಣ ಇವತ್ತು ಇಲ್ಲಿಯ ಶಾಸಕರಿಂದ ನಡೀತಾ ಇದೆ. ಇದರಿಂದ ನನಗೆ ಮನಸ್ಸಿಗೆ ಬೇಸರ ಆಗಿದೆ. ಈಗ ನಾನು ನಿಶ್ಚಯ ಮಾಡಿದ್ದೇನೆ, 2028 ಚುನಾವಣೆಯಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಸ್ಪರ್ಧೆ ಅಂತಂದ್ರಿ, ಬಹಳ ಮುಖ್ಯವಾದ ವಿಚಾರವನ್ನು ನೀವೇ ಪ್ರಸ್ತಾಪ ಮಾಡಿದ್ರೆ, ಅದೇ ಕಾರಣಕ್ಕೆ ನಾನು ಮಾತಾಡ್ತೀನಿ. ಸ್ಪರ್ಧೆ ಮಾಡ್ತಾ ಇದ್ದೀರಿ, ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದೀರಿ. ಹೇಗೆ ಬಿಜೆಪಿಯಿಂದ ಮಾಡ್ತಿರೋ, ಒಮ್ಮೆ ಬಿಜೆಪಿ ವಾಪಸ್ ಕರೆದು ಬಿಜೆಪಿ ನಮ್ದೇ ಟಿಕೆಟ್ ಕೊಡ್ತೀವಿ 28ಕ್ಕೆ ಅಂದ್ರೆ ಬಿಜೆಪಿಯಿಂದ ಮಾಡ್ತಿರೋ, ಇಲ್ಲ ಅವತ್ತಿನ ಪರಿಸ್ಥಿತಿಗೆ ಬಿಜೆಪಿ ಅವರಿಲ್ಲ ಸಿಟ್ಟಿಂಗ್ MLA ಕಂಟಿನ್ಯೂ ಮಾಡ್ತೀವಿ ಅಂತಂದಾಗ ಕಾಂಗ್ರೆಸ್ ನಿಮಗೆ ಕೇಳಿದ್ರೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಿರೋ, ಅಥವಾ ನಿಮ್ಮ ಇಲ್ಲಿನ ಜನರ ಬೆಂಬಲದ ಮೇಲೆ ನೀವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿರೋ? ಇದು ನಿಮ್ಮ ಅಧಿಕಾರಕ್ಕೋಸ್ಕರನೋ ಅಥವಾ ಒಬ್ಬ ವ್ಯಕ್ತಿಯ ಮೇಲಿನ ದ್ವೇಷ ಅಥವಾ ಅವ್ರ ಮೇಲಿರುವಂಥ ಕೋಪವನ್ನು ತೀರಿಸಿಕೊಳ್ಳುವ ಸಾಧನವಾಗಿಯೋ? ನನಗೆ ಪ್ರಥಮ ಇವತ್ತು ನನ್ನ ತಯಾರಿ ಇರುವಂತಹದ್ದು ಪಕ್ಷೇತರವಾಗಿ ಚುನಾವಣೆ ನಿಲ್ಲಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ನಾನು ಮೊನ್ನೆ ನಾನು ವಿಧಾನ ಪರಿಷತ್ ಇಂಥದ್ದು 6 ಜಿಲ್ಲೆಗಳ ಅಲ್ಲಿ ನಂದು ಏನು ಪರಿಚಯ ಇಲ್ಲದಿದ್ದಂಥದ್ದು. ಉಡುಪಿ ಕ್ಷೇತ್ರದಲ್ಲಿ ನನಗೆ ಆ ಪರಿಸ್ಥಿತಿ ಇಲ್ಲ, ದೇವರು ನಡೆಸಿ. ನನಗೆ ಒಂದು 60% ಜನರದ್ದು ಹೆಸರು ಹೇಳುವಷ್ಟು ಸಂಪರ್ಕ ಇದೆ. ಪ್ರತಿ ಮನೆಯಲ್ಲಿ ನನ್ನೆಲ್ಲ ಒಂದಲ್ಲ ಒಂದು ಕಡೆ ನನ್ನ ಹತ್ರ ಸಂಪರ್ಕದಲ್ಲಿರುವಂಥವ್ರು ಇರುವಂಥ. ಸೊ ನಾನು ಪಕ್ಷೇತರವಾಗಿ ನಿಲ್ಲುವಂಥ ತಯಾರಿಯನ್ನು ಮಾಡ್ತಾ ಇದ್ದೇನೆ. ಎರಡನೇದ್ದು, ಬಿಜೆಪಿ ಪಕ್ಷ ಕರೆದ್ರೆ 100ಕ್ಕೆ 100 ಹೋಗ್ತೇನೆ, ಅದರಲ್ಲೇನು ಸಂಶಯವಿಲ್ಲ. ನನಗೆ ಬಿಜೆಪಿ ನನ್ನ ಪ್ರಥಮ ಆದ್ಯತೆ ಪಕ್ಷ ಅಂತ ತಗೊಂಡಾಗ. ಕಾಂಗ್ರೆಸ್ನ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಲಿಲ್ಲ, ಯಾಕಂದರೆ ನನಗೆ ಅದು ಮನಸ್ಸಿಗೆ ಒಪ್ಪುವಂಥ ವಿಷಯಗಳಲ್ಲ ನನ್ನ ವೈಯಕ್ತಿಕವಾದಂಥ ದೃಷ್ಟಿಯಿಂದ ತೆಗೆದುಕೊಂಡ್ರೆ. ಬಟ್ ಪ್ರಥಮ ಆದ್ಯತೆ ನಂದು ಪಕ್ಷೇತರವಾಗಿರುವಂಥ, ಯಾಕಂದರೆ ನಾನು ಬಿಜೆಪಿ ಉಚ್ಚಾಟನೆ ಮಾಡಿದಂಥ ನಾನು ಬಿಜೆಪಿಯಲ್ಲಿ ನಿಲ್ತೇನೆ ಅಂತ ಹೇಳುವ ಯಾವ ಹಕ್ಕಿದೆ ನನಗೆ? ನನ್ನನ್ನು ನೀನು ಪಾರ್ಟಿಗೆ ತಗೊಳ್ಳಿಲ್ಲ, 1.5 ವರ್ಷ ಆಯಿತು. ನಾನು ಬಿಜೆಪಿಯಲ್ಲಿ ಇಂಡಿಪೆಂಡೆಂಟ್ ಅಂದು ನಾನು ನಿಲ್ತೇನೆ. ಅಂತೂ ಒಂದೇನು ಅಂತ ಹೇಳಿದರೆ, ನೀವು ಹೇಳಿದರೆ ವೈಯಕ್ತಿಕ ದ್ವೇಷಕ್ಕ ಖಂಡಿತ ಅಲ್ಲ. ನನಗಿನ್ನೂ ದೇಹದಲ್ಲಿ ಆರೋಗ್ಯ ಸರಿ ಇದೆ. ನಾನಿನ್ನೂ 100 ಮೀಟರ್ ರೇಸ್ ಓಡುವಂಥ ಶಕ್ತಿಯುತವಾಗಿದ್ದೇನೆ. ಇವತ್ತಿಗೂ ಆ್ಯಕ್ಟಿವ್ ಆಗಿದ್ದೇನೆ. ದೇವರು ನನಗೆ ಇವತ್ತಿಗೂ ನೋಡಿ, ಒಬ್ಬೊಬ್ಬರಿಗೊಂದೊಂದು ಗಾಡ್ ಗಿಫ್ಟ್ ಕೊಟ್ಟು, ನನಗೊಂದು ದೇವರು ಗಾಡ್ ಗಿಫ್ಟ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಲನ್ನು ಕೊಡ್ತಿದ್ದಾರೆ. VS ಆಚಾರ್ಯ ಇದನ್ನು ಹೇಳಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿ ಸಂಕೀರ್ಣ ಉದ್ಘಾಟನೆ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ಕೃಷ್ಣನಾಗಿ ಕೆಲಸ ಮಾಡಿದರೆ, ಅವರು ಅರ್ಜುನ ಆಗಿ ಕೆಲಸ ಮಾಡಿದ್ರು ಅಂತ ಕಣ್ಣಲ್ಲಿ ನೀರು ತೆಗೆದು ಹೇಳಿದ್ದಾರೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಸಮಸ್ಯೆಯನ್ನು ಫಸ್ಟ್ ನಾನು ಅಧ್ಯಯನ ಮಾಡ್ತೇನೆ, ಅದಕ್ಕೆ ಪರಿಹಾರ ತರಲಿಕ್ಕೆ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡ್ತೇನೆ. ಎಷ್ಟೋ ಕೆಲಸಗಳು ಮಾಡಿಸಿದ್ದೇನೆ. ಮತ್ತು ನನಗೆ ನಿಮಗೆ ಫಸ್ಟ್ ಹೇಳಿದ್ರೆ, ನನಗೆ ಅದು ಒಂದು ಆಸಕ್ತಿಯ ವಿಷಯ. ನಾನು ಇವತ್ತೇನು ಖಾಲಿ ಇಲ್ಲ, ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದೇನೆ. ಆದರೂ ನನಗೆ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ತುಂಬ ಆಸಕ್ತಿ ಇದೆ. ಯಾಕೆಂದರೆ ನನ್ನಿಂದ ಒಂದಷ್ಟು ಕೆಲಸ ಆಗ್ತದೆ, ಜನರಿಗೆ ಉಪಕಾರ ಆಗ್ತದೆ, ನನ್ನಿಂದ ತುಂಬ ಜನರಿಗೆ ಸಹಾಯ ಆಗಿದೆ. ಇದರಿಂದ ನನಗೆ ಸಂತೋಷ ಆಗ್ತದೆ. ಸೊ ಹಾಗಾಗಿ ನನಗೆ ಮತ್ತೊಮ್ಮೆ ವಿಧಾನಸಭೆಯ ಸದಸ್ಯನಾಗಿ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸೇವೆ ಮಾಡಬೇಕು ಅಂತ ಹೇಳುವಂಥ ತುಂಬ ಆಸೆ ಇದೆ. ಅದರ ಮೂಲಕ ನನ್ನ ತುಂಬ ಯೋಜನೆಗಳಿದೆ. ನಾನು ತುಂಬ ಕೊನೆ ಹಂತ ತಂದು ನನಗೆ ಎನಿಸಿರಲಿಲ್ಲ ನಾನು ಚುನಾವಣೆ ಸೀಟ್ ಕೊಡೋದಿಲ್ಲ ಅಂತ. 23 ಮತ್ತೊಮ್ಮೆ ಶಾಸಕನಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದಿದೆ. ಅದೆಲ್ಲವನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಅದಕ್ಕೆ ನನಗೆ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿದೆ. ನನಗೆ ವಿಶ್ವಾಸ ಇದೆ, ಉಡುಪಿ ವಿಧಾನಸಭಾ ಕ್ಷೇತ್ರದ ಮತದಾರರು 100ಕ್ಕೆ 100 ಪಕ್ಷ ಮರೆತು ನನಗೆ ಓಟ್ ಹಾಕ್ತಾರೆ. ಯಾಕಂದರೆ ಉಡುಪಿಗೆ ಇವತ್ತು ನನ್ನನ್ನು ಹೇಳ್ಕೊಳ್ಬಾರ್ದು, ಉಡುಪಿಗೆ ನನ್ನಂಥ ಒಬ್ಬ ಸಕ್ರಿಯ ಜನರೊಟ್ಟಿಗೆ ಇರುವಂಥ, ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ಅಭಿವೃದ್ಧಿ ಪರ ಅಂತ ಒಂದು ಶಾಸಕನ ಅವಶ್ಯಕತೆ ಇದೆ ಅಂತ ಜನ ಇವತ್ತು ಮನಗೊಂಡಿದ್ದಾರೆ. ಮತ್ತು ನನಗೆ ಇವತ್ತು ರಾಜಕೀಯದಿಂದ ನಿವೃತ್ತಿ ಆಗುವಂಥ ಏಜ್ ಆಗಲಿಲ್ಲ. ಕೆಲವರದ್ದೆಲ್ಲ ನನಗೆ ಇವತ್ತು 56 ವರ್ಷ. 56 ವರ್ಷದಲ್ಲಿ 60 ವರ್ಷದಲ್ಲಿ ಕೆಲವರು ಫಸ್ಟ್ ಟೈಮ್ MLA ಆಗೋದು. ನಾನು ಈಗಾಗಲೇ 3 ಟರ್ಮ್ ಆಗಿದೆ, ರಾಜಕೀಯ ಅನುಭವ ಇದೆ. ಅಧೀನ ಶಾಸನ ರಚನಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ನಿಮ್ಮ ಭರವಸೆ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಶಾಸಕನಾಗಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದೇನೆ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಂತ ಮಾಡಿದ್ದೇನೆ, ಅನುಭವ ಇದೆ. ಇನ್ನೊಮ್ಮೆ ಉಡುಪಿ ವಿಧಾನಸಭಾ ಕ್ಷೇತ್ರದ ದೂರದೃಷ್ಟಿಯ ಚಿಂತನೆ ಇದೆ. ಉಡುಪಿ ಜಿಲ್ಲಾ ಆಸ್ಪತ್ರೆ ಹಾಗೆ ಅರ್ಧಕ್ಕೆ ಬಿದ್ದಿದೆ, ಅದನ್ನು ಮಾಡಿಸ್ಬೇಕು. ನನ್ನ ಕಿಂಡಿ ಅಣೆಕಟ್ಟಿನ ಯೋಜನೆ ಕೆಲವು ಅರ್ಧಕ್ಕೆ ಬಿದ್ದಿದೆ. ಸ್ಮಾರ್ಟ್ ಸಿಟಿ ಯೋಜನೆ ನಾನು ಹಾಕಿ ಟೆಂಡರ್ ಮಾಡಿದ್ದನ್ನು ನೀರಿಗೆ ಹೋಮ ಮಾಡಿದರು ಈಗದ ಶಾಸಕರು. ಮೆಡಿಕಲ್ ಕಾಲೇಜು ಒಂದು ಎಲ್ಲ ರೆಡಿಯಾಗಿದೆ. ಒಂದು ಟೆಂಡರ್ ಕರೆದ್ರೆ ಇವತ್ತು PPP ಮಾಡೆಲ್ ಆಗುವಂಥದ್ದಿದೆ. ಎಲ್ಲ ತುಂಬ ಇಂಥ ಯೋಜನೆಗಳು ಉಡುಪಿದ್ದು. VS ಆಚಾರ್ಯ ಯೋಚನೆ ಮಾಡಿದಂಥದ್ದು ಅದು ಎಲ್ಲ ಗೊತ್ತಿರೋದು ನನಗೆ ಮಾತ್ರ. ಯಾಕಂದರೆ VS ಆಚಾರ್ಯ ಒಟ್ಟಿಗಿದ್ದವು ನಾನು. ಅದನ್ನು ಶೇರ್ ಮಾಡ್ತಾ ಇದ್ದವರು ನನ್ನ ಹತ್ರ ಕಾರಲ್ಲಿ ಟ್ರಾವೆಲ್ ಮಾಡುವಾಗ. ಉಡುಪಿಯ VS ಆಚಾರ್ಯ ಒಂದು ಕಲ್ಪನೆ ಇದೆ, ಇದನ್ನು ಜಾರಿಗೆ ತರಬೇಕು ಅಂತ ಹೇಳುವಂಥ ಆಸಕ್ತಿ ಇದೆ. ಆ ದೃಷ್ಟಿಯಿಂದ ನಾನು ಚುನಾವಣೆಯನ್ನು ಸ್ಪರ್ಧಿಸಿ ಜನ ಇವತ್ತು ಓಟ್ ಕೊಡ್ತಾರೆ ಹೇಳೋ ವಿಶ್ವಾಸ ಇದೆ. ಅಪ್ಪಿತಪ್ಪಿ ಸೋತ್ರೆ ಬೇಜಾರಿಲ್ಲ,
ಒಂದು ಸರ್ತಿ ಸೋಲು ಗೆಲುವು ಇದ್ದೇ ಇರ್ತದೆ. ಮತ್ತೆ ನಾವು ರಾಜಕಾರಣದಿಂದ ನಿವೃತ್ತಿ ಆಗ್ಬೋದಲ್ಲ. ಅಂದರೆ ಇಲ್ಲ ನಮ್ಮ ಜನ ನಮ್ಗೆ ಓಟ್ ಕೊಡಲಿಲ್ಲ ಅಂತಾದರೂ ಸುಮ್ಮನೆ ಇರ್ಬೋದಲ್ಲ. ಈಗ ನಾಳೆ ಜನ ಕೇಳೋದಿಲ್ವಾ, ನಿಮ್ಮನ್ನು ನಾವು ಸೋಲಿಸಿದೇವಾ, ನೀವು ಯಾವುದೋ ವಿಧಾನ ಪರಿಷತ್ ಪದವೀಧರ 6 ಜಿಲ್ಲೆದು ನಿಂತು ನಮ್ಮನ್ನು ದೂರಿದ್ರೆ ಆಗ್ತದಾ, ನಿಮ್ಮನ್ನು 3 ಸರ್ತಿ MLA ನಾವು ನಿಂತಿದ್ದೇವೆ ಅಂತ ಹೇಳಿದರೆ, ಅದಕ್ಕೆ ಜನರಿಗೂ ಒಮ್ಮೆ ನನ್ನ ಕೆಲಸದ ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂತ 28ನೇ ಇಸ್ವಿಯಲ್ಲಿ ನಾನು 100% ನಾನು ಸ್ಪರ್ಧೆಯನ್ನು ಮಾಡ್ತೇನೆ. ನಾನು ಅದಕ್ಕೆ ಬೇಕಾದ ತಯಾರಿಗಳನ್ನು ನಾವು ಮಾಡ್ತಾ ಇದ್ದೆ. ನಮ್ಗೆ ಯಾವುದು ಪಕ್ಷದ ಹಂಗಿಲ್ಲ ಅಥವಾ ನಮ್ಗೆ ಯಾವುದೇ ಬಾರ್ಡರ್ಸ್ ಇಲ್ಲ. ನಿಜವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಅದನ್ನ ಮುಕ್ತ ಕಂಠದಿಂದ ಶ್ಲಾಘಿಸೋದಕ್ಕೆ ನಮ್ಗೆ ಯಾವುದೇ ನಿಬಂಧನೆಗಳು ಕೂಡ ಇಲ್ಲ, ಅಥವಾ ಇವತ್ತಿನ ಶಾಸಕರು ಮುಂದಿನ ಶಾಸಕರು ಅನ್ನುವಂಥ ಯಾವುದೇ ಪ್ರಶ್ನೆಗಳು ನಮಗಿಲ್ಲ. ಹಾಗಾಗಿ ನಾನಂತೂ ಈ ಸಂದರ್ಭದಲ್ಲಿ ಉಡುಪಿಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ಯಾವುದೇ ಉಡುಪಿಯ ನಾಗರಿಕನ ಸಮ್ಮುಖದಲ್ಲಿ ಯಾವುದೇ ಕ್ಷಣದಲ್ಲಿ ಹೇಳೋದಕ್ಕೆ ಸಾಧ್ಯ ಇರುವಂಥ ಕೆಲಸಗಳನ್ನು ಕಣ್ಣಿ ಕಾಣೋದನ್ನು ನೀವು ಮಾಡಿದ್ದೀರಿ. ನಿಮ್ಮಂಥ ಜನನಾಯಕರು ಮತ್ತೆ ಉಡುಪಿಯನ್ನ ಆಳ್ತಾರೆ ಅನ್ನೋದಕ್ಕಿಂತ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ಯೋಚನೆಗಳು ಬಂದಾಗ ಖುಷಿ ಆಗುತ್ತೆ. ಅದಾಗ್ಲಿ ಅನ್ನುವಂಥ ಒಂದು ವಿಚಾರವೂ ಇದೆ, ಮತ್ತೆ ನಿಮ್ಮ ಮನಸ್ಸಿನ ರೂಪದಲ್ಲೇ ಅದಾಗ್ಲಿ ಅನ್ನುವಂಥ ಒಂದು ಆಶಯ ಕೂಡ ಇದೆ. ಯಾರಿಗೂ ಯಾವುದೇ ಸಮಸ್ಯೆಗಳಾಗದೆ ನಿಮಗೆ ಮತ್ತೊಮ್ಮೆ ಉಡುಪಿಯನ್ನ ಅಭಿವೃದ್ಧಿ ಮಾಡುವ ಸೌಭಾಗ್ಯವನ್ನ ಪಡವಿಗಡೆಯ ಕೃಷ್ಣ ಕೊಡ್ಲಿ ಅನ್ನುವಂಥ ಆಶಯ ನಮ್ದು. ಥ್ಯಾಂಕ್ ಯು ಸೋ ಮಚ್ ರಘುಪತಿ ಭಟ್ರೆ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ, ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮ್ಮ. ವೀಕ್ಷಕರೇ, ನೋಡಿದ್ರಲ್ಲ, ರಘುಪತಿ ಭಟ್ ಅವರ ಹಿಂದಿನ ಕೆಲಸ ಕಾರ್ಯಗಳ ಒಂದಿಷ್ಟು ವಿಚಾರಗಳನ್ನು ಕೂಡ ಮೆಲುಕು ಹಾಕೊಂಡ್ರು. ಅವರ ಮನಸ್ಸಿನ ಆಳದಲ್ಲಿ ಇರುವಂಥ ಒಂದಿಷ್ಟು ನೋವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಇದಕ್ಕೆ ರಾಜಕೀಯ ಅಥವಾ ರಾಜಕಾರಣ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. 2028ರ ಅದೃಷ್ಟ ಪರೀಕ್ಷೆಗೂ ಕೂಡ ಇಳಿತೀನಿ ಅಂತ ಅವ್ರು ಹೊರಟಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ನಮಸ್ಕಾರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.